ಪೊಲೀಸ್ ಇಲಾಖೆಯವರು ಆಯ್ತು ಶಾಂತಿಯುತವಾಗಿ ಸಂವಿಧಾನದ ಅಡಿನಲ್ಲಿ ಯಾವ ರೀತಿ ಹೋರಾಟಕ್ಕೆ ಅನುಕೂಲ ಇದೆ ಆ ರೀತಿಯಲ್ಲಿ ತಾವು ಹೋರಾಟ ಮಾಡಬೇಕು ಅಂತೇಳಿ ನಮಗೆ ಪರ್ಮಿಷನ್ ಕೊಟ್ಟರು. ಇವತ್ತು ನಾವೇನು ಗಡುವು ಕೊಡೋದಕ್ಕಿಂತ ಮುಂಚೆ ಹೇಳಿದ್ವಿ, ಅದೇ ರೀತಿ ನಾವು ಇವತ್ತು ಈ ಅನಧಿಕೃತ ಬೋರ್ಡ್ನ ಎದುರುಗಡೆ ನಾವು ಹೋರಾಟ ನಂಬಿಕೊಂಡಿದ್ದೀವಿ. ಸಕಲೇಶಪುರದಲ್ಲಿ 1 ರೂಪಾಯಿಗೆ ಚಾ ಮಾರುವ ಮುಖಾಂತರ ಈ 1 ರೂಪಾಯಿನಲ್ಲಿ ಸಂದಾಯ ಆದಂತಹ ಹಣನ ಈ ಪುರಸಭೆಗೆ ನಾವು ಕೊಡ್ತೀವಿ ಈ ದುಡ್ಡನ್ನ. ಯಾಕೆ ಅಂದ್ರೆ ಈ ಬೋರ್ಡ್ ಅನ್ನ ತೆರವುಗೊಳಿಸೋದಕ್ಕೆ ಅವರಿಗೆ ಹಣ ಇಲ್ಲ. ಮುಖ್ಯಾಧಿಕಾರಿಗಳು ಹೇಳ್ತಾರೆ ಹಣ ಇಲ್ಲ, ನಮ್ಮ ವಾಹನ ಕೆಟ್ಟೋಗಿದೆ, ರಿಪೇರಿ ಮಾಡ್ಸಕ್ ಆಗ್ತಾ ಇಲ್ಲ. ಜೆಸಿಬಿನ ರಿಪೇರಿ ಮಾಡಿಸ್ಕೊಂಡು ಬಂದು ಪುರಸಭೆ ಮುಖ್ಯಾಧಿಕಾರಿಗಳು ನಾವು ಕಲೆಕ್ಷನ್ ಮಾಡಿಕೊಟ್ಟ ಹಣದಲ್ಲಿ ಬೋರ್ಡ್ನ ತೆರವುಗೊಳಿಸ್ತೀವಿ ಹೇಳಿ ಇವತ್ತು ನಾವಿಲ್ಲಿ ವಿನೂತನವಾಗಿ ಹೋರಾಟ ನಂಬಿಕೊಂಡಿದ್ವಿ. ನಾವು ಯಾವುದೇ ಅಧಿಕಾರಿಗಳ ವಿರುದ್ಧ ಘೋಷಣೆಗೆ ಹೋಗಲ್ಲ, ಯಾವುದೇ ಜನಪ್ರತಿನಿಧಿಗಳ ವಿರುದ್ಧ ಘೋಷಣೆಗೆ ಹೋಗಲ್ಲ, ಯಾವುದೇ ನಮ್ಮ ಖಾಸಗಿಯ ವ್ಯಕ್ತಿ ವಿರುದ್ಧ ಘೋಷಣೆಗೆ ಹೋಗಲ್ಲ. ನಮ್ಮ ಹೋರಾಟ 1 ರೂಪಾಯಿಗೆ ಚಾ ಮಾರೋದು. ಎಲ್ಲಿಯವರೆಗೆ ಅಂದ್ರೆ ಅನಿರ್ದಿಷ್ಟಾವಧಿಯಾಗಿರ್ತದೆ ಈ ಹೋರಾಟ. ಬೋರ್ಡ್ನ ತೆರವುಗೊಳಿಸೋವರೆಗೂ ಅನಿರ್ದಿಷ್ಟಾವಧಿಯಾಗಿರುತ್ತೆ ಈ ಹೋರಾಟ ಅಂತೇಳಿ ಈ ಮುಖಾಂತರ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ಶಾಸಕರು ಸ್ಥಳಕ್ಕೆ ಬಂದು ನಮ್ಮ ಅಹವಾಲನ್ನ ಏನಿದೆ ನಮ್ಮ ಅಹವಾಲು ಅನ್ನೋದನ್ನ ಸ್ವೀಕರಿಸಬೇಕು. ಹಾಗೆ ಮಾನ್ಯ AC ಮೇಡಮ್ ಅವರು ಬರಬೇಕು ಅಂತೇಳಿ ಈ ಮುಖಾಂತರ ಕೇಳಿ.